ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಅಡುಗೆ ಮನೇಲಿ ನಾನೇನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಸೊ ವಿನಯ್ ಅವ್ರು ಕುಂಬಳಕಾಯಿ ತಂದು ಕೊಟ್ಟಿದ್ದಾರೆ ಏನಾದರೂ ಮಾಡು ಅಂತ. ಸೊ ಮನೇಲಿ ಇವತ್ತು ಕುಂಬಳಕಾಯಿ ಗಾರ್ಗಿ ಮಾಡ್ತಾಯಿದ್ದೀವಿ. ನನಗೂ ಬರಲ್ಲ ಯಾವ ಥರ ಏನು ಅಂತ. ಫಸ್ಟ್ ಟೈಮ್ ನಮ್ಮ ಅಕ್ಕ ನಂಗೆ ಹೇಳ್ಕೊಡ್ತಿದ್ದಾರೆ ಯಾವ ಥರ ಮಾಡೋದು ಅಂತ. ಸೊ ಚೆನ್ನಾಗಿ ಬಂದರೆ ನೀವು ಟ್ರೈ ಮಾಡಿ. ಬನ್ನಿ ಯಾವ ಥರ ಏನು ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಸೊ ನನಗೆ ಗಾರ್ಗಿ ಮಾಡೋದು ಹೆಂಗೆ ಅಂತ ನಮ್ಮ ಅಕ್ಕ ಹೇಳ್ಕೊಡ್ತಾರೆ ಅಂತ ಹೇಳಿದ್ನಲ್ಲ. ಸೊ ನಮ್ಮ ಅಕ್ಕನ ತೋರಿಸ್ತೀನಿ ಬನ್ನಿ. ಸೊ ಇವರೇ ನಮ್ಮ ಅಕ್ಕ. ಸೊ ವಿನಯ್ ಅವ್ರ ಅದಕ್ಕೆ ವೈನಿ. ಫಸ್ಟ್ ಇದೆಲ್ಲ ಬಿಡಿಸ್ಕೋಬೇಕಲ್ಲ, ಮೂತಿ ಬಿಡಿಸ್ಕೊಂಡೆ ಇದನ್ನೆಲ್ಲ ತೆಗಿಬೇಕು. ಸಿಪ್ಪೆ ಕಲ್ಲಂಗಡಿ ಥರನೇ ಐತೆ ಸ್ಮೆಲ್ಲು. ತಿಂತೀಯವಿನ್ನು? ಸೊ ಒಂದು ಕುಂಬಳಕಾಯಲ್ಲಿ ಅರ್ಧ ಕುಂಬಳಕಾಯಿನ ಓಲ್ಡ್ ಮಾಡ್ಕೊಂಬಿಟ್ಟು ಸೊ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀವಿ. ಇದನ್ನು ನೀರಲ್ಲಿ ಹಾಕಿ ಒಂದು 15 to 20 ಮಿನಿಟ್ಸ್ ಅಂದರೆ ಅದು ಮೆತ್ತಗಾಗೋವರೆಗೂ ಕುದಿಸ್ಕೋಬೇಕು ಅಲ್ವಾ. ಬನ್ನಿ. ನೀರು ಹಾಕ್ತಾ ಇದ್ದೀವಿ. ಸೊ ಇದು ಕುದಿಯೋವರೆಗೂ ಬೆಲ್ಲ ಜಜ್ಕೊತೀವಿ. ಬನ್ನಿ. ನಮ್ಮೂರ ಕಡೆ ಬೆಲ್ಲ ಹೆಂಗಿರುತ್ತೆ, ನಿಮ್ಮೂರ ಕಡೆ ಹೆಂಗಿರುತ್ತೆ ಕಮೆಂಟ್ ಮಾಡಿ. ನೋಡಿ ಚೆನ್ನಾಗಿದೆ ಅಲ್ಲ, ಪಾಟ್ ಥರ. ಸೊ ಬಟ್ಟೆಲ್ಲಿ ಈ ಥರ ಜಜ್ಕೊಂಡ್ರೆ ಬೇಗ ಸಣ್ಣ ಆಗುತ್ತೆ. ಬೆಲ್ಲನ ಈ ಥರ ಪುಡಿ ಮಾಡ್ಕೊಂಡ್ವಿ. ನಾವು ಅರ್ಧ kg ಬೆಲ್ಲದ ಅಚ್ಚಲ್ಲಿ ಇದು ಮಾಡ್ಕೊಂಡಿದ್ದೀವಿ, ಈ ಥರ ಪುಡಿ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕಂದರೆ ಅರ್ಧ kg ಮೇಲೆ ಒಂಚೂರು ನೀವು ಜಜ್ಕೋಬೋದು ಬೆಲ್ಲನ. ಅಂದರೆ ನಿಮ್ಮ ಸೈಡ್ ಯಾವಾಗ ಮಾಡ್ತಾರೆ ಇದೆಲ್ಲ? ಇದು ಅಂದರೆ ಸೀಸನ್ ಇದ್ದಾಗ, ಸಿಗಿ ಹುಣ್ಣಿಮೆಗೆ ಜಾಸ್ತಿ ಮಾಡೋದಿಲ್ಲ ಈ ಸೈಡ್ ಎಲ್ಲ. ಹಾಂ ಹಾಂ ಹಾಂ. ನಮ್ಮ ಕಡೆ ನಮ್ಮೂರ ಕಡೆ ಎಲ್ಲ ಇದನ್ನೆಲ್ಲ ನೋಡೇ ಇಲ್ಲ ಈ ಥರ ಮಾಡೋದು. ನಾನು ಮಾಡಲ್ವಾ? ಗಾರ್ಗಿ ಮಾಡ್ತಾರೆ, ಬಟ್ ಹಿಟ್ಟಿಂದ ಮಾಡೋದಷ್ಟೇ ನೋಡಿದ್ದೀನಿ, ಇದನ್ನು ನೋಡಿಲ್ಲ. ಮಾಡ್ತಾರೇನೋ, ನಾನು ನೋಡಿಲ್ಲ. ಸೀಗೆ ಹುಣ್ಣಿಮೆಗೆ ಮಾಡ್ತೀರಾ ಇದನ್ನು? ಸಿಗಿ ಹುಣ್ಣಿಮೆಗೆ ಜಾಸ್ತಿ ಇರಲ್ಲ ಮಾಡೋದು. ತೋಟಕ್ಕೆ ಹೋಗೋದು ಅಷ್ಟೇ ಗೊತ್ತು. ಒಂದ್ಸರಿ ನಮ್ಮಮ್ಮ ಅವ್ರ ಊರಿಗೆ, ನಮ್ಮ ಅಜ್ಜಿ ಅವ್ರ ತೋಟಕ್ಕೆ ಒಂದ್ಸರಿ ಕರ್ಕೊಂಡೋಗಿ ಅಲ್ಲಿ ಹೊಲದಲ್ಲೆಲ್ಲ ಬುತ್ತಿ ಮಾಡ್ಕೊಂಡು ಅದೇನೋ ಹಿಂಗೆ ಚೆಲ್ಲಿದ್ರು ಹೊಲದ ತುಂಬ. ಚರ್ಗ ಅದನ್ನೆಲ್ಲ ಇದು ಮಾಡಿ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ವಿ. ಅದಷ್ಟು ನೆನಪೈತೆ ನನಗೆ. ಕುದೀತಾ ಇದ್ದೀವಾಗ. ಸೊ ಈಗ ನಾವು ಅದನ್ನು ಬಟ್ಟೆಲಿ ಸೋಸ್ಕೋಬೇಕು. ಸೋಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಅದನ್ನು ಪಾಕ ಮಾಡ್ಕೊಳ್ಳೋದು. ಪಾಕ ಮಾಡ್ಕೊಂಡ್ಮೇಲೆ ಹಿಟ್ಟಾಕಿ ಕಲಿಸೋದು, ಗೋಧಿ ಹಿಟ್ಟಾಕಿ ಕಲಿಸೋದು. ಇವಾಗ ಕುದೀತು ಇದು. ಇದನ್ನು ಬಟ್ಟೆಲಿ ಸೋಸ್ಕೊತೀವಿ. ಬಟ್ಟೆಲಿ ಹಿಂಗೆ ಹಿಂಡ್ಕೋಬೇಕಾ? ಬಟ್ಟೆ ಪೂರ್ತಿ ಹಿಂಡ್ಕೋಬೇಕು. ನೀರು ಒಂದು ಸ್ವಲ್ಪ ಇರ್ತಾವೆ. ನಾವು ಇದಕ್ಕೆ ಬೆಲ್ಲ ಹಾಕೋಬೇಕಾ? ಇದಕ್ಕೆ ಬೆಲ್ಲ ಹಾಕಿ ಗೋಧಿ ಹಿಟ್ಟು ಹಾಕಿ ಕಲಿಸ್ಬೇಕು. ನಾನು ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದೆ. ಈ ನೀರಿಗೆ ಬೆಲ್ಲ ಹಾಕಿ ಪಾಕ ಮಾಡ್ಕೋಬೇಕೇನೋ ಅಂತ ಅಂದ್ಕೊಂಬಿಟ್ಟಿದ್ದೆ. ಸೊ ಈ ಥರ ಹಿಂಡ್ಕೊಂಡ್ಮೇಲೆ ಹಿಂಗಾಗುತ್ತೆ. ಒಂಚೂರು ನೀರು ಇರಬಾರ್ದು. ಸೊ ಸೋಸಿ ಈ ಥರ ಹಿಂಡಿ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಬೆಲ್ಲ ಹಾಕಿ ಸೊ ತಿರುಗಿಸ್ಬೇಕು. ಒಂಚೂರು ತಿರುಗಿಸ್ಕೊಂಡು ಗೋಧಿ ಹಿಟ್ಟು ಹಾಕಿ ಅದನ್ನು ನೀಟಾಗಿ ತಿರ್ಸ್ಕೊಂಡು ಆಮೇಲೆ ಎಣ್ಣೆಲಿ ಕರಿಬೇಕು. ಸೊ ಅದಕ್ಕೆ ಇವಾಗ ಬೆಲ್ಲ ಹಾಕ್ತಿದ್ದೀವಿ. ಸಾಕು. ಸೊ ಇದಕ್ಕೆ ಬೆಲ್ಲ ಹಾಕಿದ್ವಿ. ಈಗ ಸ್ಟವ್ ಆನ್ ಮಾಡಿ
ಸಣ್ಣಗಿಡ್ಬೇಕಾ? ಹಾಂ ಸಣ್ಣ ಮಾಡು. ಎಷ್ಟು ನಿಮಿಷ ಬಿಡ್ಬೇಕಕ್ಕ ಹಂಗೆ? ಒಂದು 5 ನಿಮಿಷ ಅಷ್ಟೇ. ಸ್ವಲ್ಪ ಕುದೀತು ಅಂತಂದ್ರೆ ಗಟ್ಟಿಗೆ ಬೆಲ್ಲ ಇರ್ಬೇಕಿದು. ಹಾಂ ಗಟ್ಟಿಗೆನೇ ಇರ್ಬೇಕು. ಬೆಲ್ಲ ಹಾಕಿ ಕರಗಬೇಕು. ಏನು ಹಾಕ್ಬೇಕು ಇದಕ್ಕೆ? ಏಲಕ್ಕಿ ಪೌಡರ್. ಏಲಕ್ಕಿ ಅದು ಪೌಡರ್ ಮಾಡಿಟ್ಕೊಂಡು ಅದಕ್ಕೆ ಅದು ಹಾಕ್ಬೇಕು. ಇದಕ್ಕೆ ಏನೇನು ಮಿಕ್ಸ್ ಮಾಡಿದ್ದೀರಕ್ಕ ಪೌಡ್ರಿಗೆ? ಶುಂಠಿ, ಏಲಕ್ಕಿ, ಸ್ವಲ್ಪ ಲವಂಗ ಅದೆಲ್ಲ ಪೂರ್ತಿ ಪುಡಿ ಪೌಡರ್ ಮಾಡಿ ಇದಕ್ಕೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಸ್ಮೆಲ್ ಅಥವಾ ಟೇಸ್ಟ್ ಜಾಸ್ತಿ ಚೆನ್ನಾಗಿ ಬರುತ್ತೆ. ಎಷ್ಟು ಸ್ಪೂನ್ ಹಾಕ್ಲಿ ಇವಾಗ ಇದಕ್ಕೆ? 1/2 ಸ್ಪೂನ್. 1.5 ಸ್ಪೂನ್ ಶುಂಠಿ, ಏಲಕ್ಕಿ ಮತ್ತು ಲವಂಗ ಮಿಕ್ಸ್ ಮಾಡಿದ್ದಾರೆ. ಘಮ ಘಮ ಅಂತಿದೆ ಸ್ಮೆಲ್ಲು. ಹಿಂಗೆ ತಿನ್ಕೊಳ್ಳೋಣ ಅಂತ ಅನಿಸ್ತಿದೆ, ಅಷ್ಟು ಚೆನ್ನಾಗಿ ಬಂದಿತ್ತು ಕಲರ್. ಇದು ಹುಗ್ಗಿನೂ ಮಾಡ್ತಾರೆ, ಚೆನ್ನಾಗಿರುತ್ತೆ. ಸ್ವಲ್ಪ ರವೆ ಹಾಕಿ ಹುಗ್ಗಿನೂ ಮಾಡ್ತಾರೆ, ಚೆನ್ನಾಗಿರ್ತಾರೆ. ರವೆ ಅಂದರೆ ಉಪ್ಪಿಟ್ಟು ರವಾನ? ಇದ್ರಕ್ಕಿಂತ ಸೂಜಿ ರವೆ ಬರುತ್ತೆ. ಸೂಜಿ ರವೆ. ಅದನ್ನು ಅಂದರೆ ಈ ಗೋಧಿ ಹಿಟ್ಟು ಹಾಕ್ತೀವಲ್ಲ ಅದ್ರ ಬದಲು ರವೆ ಹಾಕಿ ಹುಗ್ಗಿ ಮಾಡ್ಕೊಳ್ಳೋದು. ಬೆಲ್ಲ ಪೂರ್ತಿ ನೀಟಾಗಿ ಕರಗುತ್ತೆ. ಆಮೇಲೆ ಇದು ಗೋಧಿ ಹಿಟ್ಟು ಹಾಕಿ ಕಲಿಸ್ತಾ ಹೋಗ್ತೀವಿ. ಹಾಕ್ಲಾ? ಇದು ಎಷ್ಟು ತಗೋಬೇಕು ಹಿಟ್ಟನ್ನ? ಅದು ಎಷ್ಟು ಹಿಡಿಯುತ್ತೆ? 1 ಕಪ್, ಒಂದೇ ಕಪ್. ಹಾಕ್ಲಾ ಈಗ? ಅಂದರೆ ಇದು ಗಟ್ಟಿ ಆಗೋವರೆಗೂ ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಕಲಿಸ್ಬೇಕು. ಅಂದ್ರೆ ಗಾರ್ಗಿ ಮಾಡೋಕೆ ಬರ್ಬೇಕಾದ್ರೆ ಸ್ವಲ್ಪ. ಇವಾಗ ಇದನ್ನು ಸಣ್ಣಗೆ ಇಟ್ಕೋಬೇಕು ಉರಿನ ಅಲ್ಲ? ಸಣ್ಣಗೆ ಇಟ್ಕೊಂಡು ತಿರುಗ್ತಾ ಹೋಗ್ಬೇಕು ಅಷ್ಟೇ. ಇದನ್ನ ಸ್ವಲ್ಪ ಆರಕ್ಕೆ ಬಿಟ್ಟು ಎಣ್ಣೆ ಒಳಗೆ ಕರಿಬೇಕು. ಅಂದರೆ ಅದು ಪೂರ್ತಿ ತಣ್ಣಗಾಗಬೇಕು. ಅಂದರೆ ಬಿಸಿ ಐತಲ್ಲ, ಕೈ ಒಳಗೆ ಇದು ಮಾಡಕ್ಕೆ ಬರಲ್ಲ ಅದು. ಸೊ ಇದು ಇವಾಗ ಆರ್ತಾ? ಎಣ್ಣೆ ಹಾಕ್ಲಾ ಇದಕ್ಕೆ? ಸೊ ಇವಾಗ ಎಣ್ಣೆ ಹಾಕ್ತಿದ್ದೀವಿ. ಎಣ್ಣೆ ಕಾದ್ಮೇಲೆ ಅದನ್ನ ಕೈಯಲ್ಲೇ ತಟ್ಕೊಳ್ಬೇಕಾ? ಇನ್ನು ಕೈಯಲ್ಲೇ ತಟ್ಟಿ ಸ್ವಲ್ಪ ನೀರು ಎದ್ದಿ ಕೈಯಲ್ಲಿ ತಟ್ಟಿ ಕರೆದ್ಬಿಡು. ಸೈಜ್ ಅಷ್ಟೇನಾ? ಚಿಕ್ಕ ಚಿಕ್ಕವು? ಚಿಕ್ಕ ಚಿಕ್ಕ ಬೇಕಂದ್ರೆ ದೊಡ್ಡ ಮಾಡ್ಬೋದು. ಇದು ಯಾರು ಗೊತ್ತಾ? ನಮ್ಮನೆ ಹೀರೋ ಸಿದ್ಧಾಂತ್. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಈಗ ಎದ್ದಿದ್ದಾನೆ, ಅದಕ್ಕೆ ಹಾಯ್ ಮಾಡು. ಹಾಯ್ 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 ಅನ್ನು ಟೈಪು ವಡಾ ಟೈಪ್ ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಂ ಟೈಪ್ ಉರಿ ಇಟ್ಟರೆ ಸ್ಲೋ. ಇದೊಂದು ತೆಗಿಲ್ಲ? ಅಂದರೆ ನೀವು ಮುಂಚೆಯಿಂದನೂ ಮಾಡ್ತೀರಾ ಇದನ್ನ? ಇಲ್ಲ, ನಮ್ಮ ಮಮ್ಮಿ ಮಾಡೋದನ್ನ ನೋಡಿದ್ದೆ ಒಂದ್ಸಲ. ಹಾಗೆ ನಾನು ಸ್ವಲ್ಪ ಟ್ರೈ ಮಾಡಿದ್ದೆ. ಚೆನ್ನಾಗೈತೆ ರೆಸಿಪಿ. ಅಷ್ಟೇನು ಪೂರ್ತಿ ಬ್ರೌನ್ ಕರಗಾಗುವಂಥ ಬಿಡೋದೇನು ಇಲ್ಲ. ಸ್ವಲ್ಪ ಬ್ರೌನ್ ಆದರೆ ಸಾಕು. ಒಂದು ಸ್ವಲ್ಪ ಬ್ರೌನ್ ಆದರೆ ಸಾಕು. ಆಮೇಲೆ ಇರಬೇಕು. ಬಿಸಿ ಬಿಸಿ ಕುಂಬಳಕಾಯಿ ಗಾರ್ಗಿ ರೆಡಿ. ಇನ್ನು ಇನ್ನು ಬಿಸಿ ಬಿಸಿ ಕುಂಬಳಕಾಯಿ ಗಾರ್ಗಿ ರೆಡಿ. ಸೊ ಫೈನಲಿ ಈಗ ರೆಡಿ ಆಯಿತು. ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನೋಡ್ಬೇಕು ಫಸ್ಟು. ಸೊ ಫೈನಲಿ ಕುಂಬಳಕಾಯಿ ಗಾರ್ಗಿ ರೆಡಿ ಆಯಿತು. ಸೊ ಟೇಸ್ಟ್ ಮಾಡೋಕ್ಕೆ ವಿನ್ನು ಕೊಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೆಂಗಿದೆ ಅಂತ ಹೇಳ್ತಾರೆ ಅಂತ. ತಗೊಳ್ಳಿ ಸರ್ ಕುಂಬಳಕಾಯಿ ಗಾರ್ಗಿ. ಇಷ್ಟೊತ್ತನ ಗುದ್ದಾಡಿ ಮಾಡಿದ್ದೇನೆ ಇದನ್ನು? ಹಾಂ, ಇಷ್ಟೊತ್ತನ ಗುದ್ದಾಡಿ ಮಾಡಿದ್ದೀನಿ. ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತೇಳಿ. ಚಲೋ ಆಗೈತೆ. ಚಲೋ ಆಗೈತಿ? ಇಷ್ಟ ಆಯಿತು? ಇದು ನಮ್ಮ ಅಕ್ಕನ ಫೇವ್ರೇಟ. ಸೊ ಆಕೆ ಮನೆಗೆ ಹೋಗು, ನೀನು ಹೋಗಿ ಅಕ್ಕಿ ಕಡೆ ಕೇಳೋಣ. ನನ್ನ ಕಡೆ ಕೇಳಿದ್ರೆ ನಾನು ನೋಡೇನು ನೀವು ಮಾಡೋದೆಲ್ಲ. ಅಕ್ಕಿ ಹೇಳ್ಬೇಕು, ಅಕ್ಕಿ ಒಪಿನಿಯನ್ನ ಅದ್ರ ಮ್ಯಾಗೆ ಡಿಸೈಡ್ ಮಾಡೋಣ. ಓಕೆ, ಹೋಗೋಣ.
ಓಕೆ, ನಾನು ಬೇಗ ಬಾಕ್ಸ್ಗೆ ಹಾಕಿ ರೆಡಿ ಆಗ್ತೀನಿ. ಓಕೆ. ಸೊ ಈಗ ನಮ್ಮ ಅಕ್ಕರ ಮನೆ ಕಡೆ ಹೊಂಟೇವಿ. ಆಕೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಅದ ಮತ್ತೆ ಎಲ್ಲರೂ ಹೊರಗೆ ಹೋಗಿ ಈಗ ಮಗಳ ಸ್ಕೂಲಿಗೆ. ಸೊ ಕಾಲ್ ಮಾಡಂತ ಜಾಗರೂಕರಾಗಿರಿ. ನೀವು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಥವಾ ನ್ಯಾಯ ಇದೊಂದು ಎಲ್ಲರಿಗೂ ಬರ ಅಂತೈತಿಲ್ಲ. ಸಂಖ್ಯೆಗಳಿಂದ ವಿಡಿಯೋ ಕರೆಗಳನ್ನು ಪಡೆದರೆ ಭಯಪಡಬೇಡಿ. ಅವರು ಸೈಬರ್. ಹಲೋ, ಹಲೋ, ಎಲ್ಲಿದ್ದಕ್ಕ? ಮನ್ಯಾಗ. ಹೌದು, ಬರ ಅಂತಿದ್ವಿ. ಸರಿ ಬರ್ರಿ. ಆಯ್ತು. ಸೊ ಇವತ್ತೇನು ಇವ್ರು ಮಾಡಿದ್ರಲ್ಲ ಗಾರ್ಗಿ, ಅದು ಶಿವಗಿಣಿಗೆ ಭಾಳ ಫೇಮಸ್. ಶಿವಗಿಣಿ ನಮಗೆ ಅದಕ್ಕೆ ಲೈಕ್ ಆಕಿತ್ತಂದ್ರೆ ಸಣ್ಣವರಿದ್ದಾಗ ಅವಾಗ ಪಟದ ಸೀಸನ್ ಇರ್ತಿತ್ತು, ಗಾಳಿಪಟದ ಸೀಸನ್ ಇರ್ತಿತ್ತು. ಸೊ ನಾವೆಲ್ಲ ಹುಡುಗರು ಏನು ಮಾಡ್ತಿದ್ವಿ, ಒಬ್ಬೊಬ್ಬರು 5-5, 6-6 ಪಟ ತೊಗೊಂಡೋಗಿ ಹೊಲದೊಳಗೆ ದಾರ ಹಾಕಿ ಫುಲ್ ಮ್ಯಾಗ ಆರಿಶ್ ಕಾಟ ಕುಟ್ಟಿ ಬಿಡ್ತಿದ್ವಿ. ಸೊ ಹಂಗಾಗಿ ಅದು ಲೈಕ್ ಆಕಿತ್ತು. ಆಮ್ಯಾಗೆ ಅದು ಹಬ್ಬದ ವಿಶೇಷತೆ ಏನಪ್ಪ ಅಂದ್ರೆ, ಅವಾಗಿನ ಟೈಮಿಗೆ ಹೊಲಕ್ಕೆ ಹೋಗಿ ಚರ್ಗ ಚೆಲ್ಲಿ ಕರ್ಕೊಂಡೋದವ್ರಿಗೆಲ್ಲ ಊಟ ಮಾಡಿಸಿ ಕರ್ಕೊಂಬರೋದು ಅದೊಂದು ಪದ್ಧತಿ ನಡ್ಕೊಂಬಂದಾರ. ಸೊ ಹಾಗಾಗಿ ಆ ಟೈಮ್ಗೆ ಇದನ್ನ ಭಾಳ ಮಾಡ್ತಾರೆ. ಆಮ್ಯಾಗ ನಮ್ಮ ಅಕ್ಕಗೂ ಭಾಳ ಲೈಕ್ ಇದೆ. ನೋಡು ನನ್ನ ತಕ್ಕಿ ಕಡೆ ಹೋಗಿ ಏನು ಅಂತಾಳೆ ಅಕ್ಕಿದ ಒಪಿನಿಯನ್. ಸೊ ಫೈನಲಿ ಬಂದು ರೀಚ್ ಆದ್ವಿ. ಈಗ ನಮ್ಮ ಅಕ್ಕನ ಮಗಳು ವೆಲ್ಕಮ್ ಮಾಡಕ್ಕೆ ಬಂದಾಳೆ. ಹಾಯ್ ಅನ್ವಿತಾ, ನಡ್ರಿ ಒಳಗೆ. ಮಮ್ಮಿ ನೀ ಇಲ್ಲಿ ಯಾವಾಗ ಬಂದಿ? ಅದ್ವಿ ಹಾಯ್ ಮಾಡು. ಇದು ನಮ್ಮ ಅಕ್ಕನ 2ನೇ ಮಗಳು ನೋಡ್ರಿ. ಈಗಿನ ನಮ್ಮ ಅಕ್ಕ. ಹೇ, ಆಕೆ ಗೊತ್ತಾಗೈತಿ 1ನೇ ಮಗಳಂತ. ಏನು ಮಾಡ್ಕೊಂಬಂದು ಕೊಡೋದಿಲ್ಲ. ತಿಂದು ನೋಡಿ, ಟೇಸ್ಟ್ ಮಾಡಿ. ಸೂಪರ್. ಯಾರು ಮಾಡಿದ್ದು? ನಾವಿಬ್ರು ಸೇರ್ಬಿಟ್ಟು ಮಾಡೋದು. ಚಲೋ, ನಿಮ್ಮ ಅಕ್ಕ ಇಂಥದ್ದು ಮಾಡಕ್ ಚಲೋ. ಇಲ್ಲಿ ನೋಡಿಲ್ಲ ಹೆಂಗಾಗೈತಿ. ಸೂಪರ್ ಅಲ್ಲ? ಹುಷಮ್ಮದಾಳ ಲೈನ್ನಾಗ ಹೇಳು. ಅಮ್ಮಂಗೆ ಹೇಳಲ್ಲಿ ಹೆಂಗಾಗೈತೆ ಓಯ್. ತಿನ್ನಕ್ಕಂತ ಚಲೋನೇ ಆಗಿರ್ತದೆ. ಸೊ ನೋಡಿದ್ರಲ್ಲ, ಸ್ವೀಟ್ನ ತೊಗೊಂಡೋಗಲ್ಲಿ ಎಲ್ರಿಗೂ ಕೊಟ್ವಿ. ಎಲ್ಲರೂ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಟೈಮ್ ಪಾಸ್ ಮಾಡಿ ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಆ್ಯಂಡ್ ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.